ನಮಸ್ಕಾರ ರೈತ ಬಾಂಧವರೇ, ಬೀರು ನಾಟಿಕಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತದೇವು ನಾವು ಚಾಟ್ನಿ ಹೊಡೆದ 8ನೇ ದಿನ ಪ್ಲಾಟ್ನಾಗ 8ನೇ ದಿನ ಕೈ ಏನು ತೊಗೊಳತ್ತಿದ್ದೇವೆ ಅನ್ನೋದು ನಾವು ತಿಳ್ಕೊಳ್ಳೋಣ. ಈಗ 8ನೇ ದಿನಕ್ಕೆ ನೋಡ್ರಿ, ಇನ್ನೂ ಏನೋ ಪಡ ಏನೋ ಹೊಡೆದಿರಲ್ಲ, ಏನು ಕಣ್ಣು ಉಬ್ಬಿರಲ್ಲ. ಈಗ ಹಿಂದಿನ ಕೈಯ ತುತ್ತೆ ಸುಣ್ಣ ಆಗೈತಿ. ಈಗ ತೊಗೊಳೋದೆ ನಾವು ಮಿಲಿಬಾಗಿನ ಸಂಬಂಧ. ಮಿಲಿಬಾಗ ಆಯಿತು, ಆಮೇಲೆ ಸ್ಟೆಂಬರ್ ಹುಳ ಆಯಿತು, ಎಲ್ಲನೂ ನಾವು ಯಾವುದೇ ಸಮಸ್ಯೆ ಆಗಬಾರ್ದು ಅಂದ್ಕರಿಂದ ಮುಂಜಾಗ್ರತೆ ಕ್ರಮವಾಗಿ ಈಗ ಯಾವತ್ತು ತೊಗೊಳಕತ್ತಿದ್ದೇವೆ ಅಂದ್ರೆ ನಾವು ಕ್ಲೋರೋಫೈರಿಫಸ್, ಅದ್ರ ಜೋಡಿ ನೀಮ್ ಆಯಿಲ್ ಮತ್ತು ಅಂಟ, ಇವು ಪ್ರಮಾಣ ಏನೇನು ಅನ್ನೋದು ತಿಳ್ಕೊಳ್ಳೋಣ. ಈಗ ಕ್ಲೋರೋಫೈರಿಫಸ್ 100 ಲೀಟರ್ ನೀರಿಗೆ 100 ml, ಅದ್ರ ಜೊತೆಗೆ ನೀಮ್ ಆಯಿಲ್ 100 ಲೀಟರ್ ನೀರಿಗೆ 100 ml, ಅದ್ರ ಜೊತೆಗೆ 100ಕ್ಕೆ 25 ಅಂಟ ಸ್ಟಿಕ್, ಇಷ್ಟನ್ನು ನಾವು ತೊಗೊಳಕತ್ತಿದ್ದೆವು. ಅದು ಸ್ಪ್ರೇ ಹೆಂಗೆ ತೊಗೋಬೇಕಪ್ಪ ಅಂದ್ರೆ ಇಲ್ಲಿ ಮೇನ್ ವಿಷಯ ಇರೋದು ಇಲ್ಲೇ. ಸ್ಪ್ರೇ ಹೊಡಿತಾರೆ ಮಂದಿ, ಎಲ್ಲ ರೈತರು ಹೆಂಗೆ ಮಾಡ್ತಾರಂದ್ರೆ ಸ್ಪ್ರೇ ಕೈಲೇ ಹೊಡಿತಾರೆ, ಟ್ಯಾಕ್ಟ್ರಲ್ಲೇ ಹೊಡಿತಾರೆ, ಯಾರು ಕೈಲೇ ಹೊಡಿತಾರೆ. ಆದರೆ ಹೆಂಗೆ ಹೊಡಿಬೇಕು ಅನ್ನೋದು ಸರಿಯಾಗಿ ನಮ್ಮ ರೈತರಿಗೆ ಅದರದ್ದು ಮಾಹಿತಿ ಸ್ವಲ್ಪ ಕೆಲವೊಬ್ರಿಗೆ ಗೊತ್ತಿರ್ಬೋದು, ಕೆಲವೊಬ್ರಿಗೆ ಗೊತ್ತಿರೋದೇನೂ ಇರ್ಬೋದು. ಸ್ಪ್ರೇ ಮಾಡ್ಬೇಕಂದ್ರೆ ಒಟ್ಟಾರೆ ಸ್ಪ್ರೇ ಮಾಡೋದು ಬಿಡ್ತಾರೆ. ಹೆಂಗೆ ಮಾಡ್ತಾರಪ್ಪ ಅಂದ್ರೆ ಸುಮ್ಮ ಔಷಧ ಹೊಡೆದಂಗೆ ಹೊಡೆದು ಬಿಡ್ತಾರೆ, ಇಲ್ಲ ಟ್ರ್ಯಾಕ್ಟರ್ ತೊಗೋತಾರೆ, ಟ್ರ್ಯಾಕ್ಟ್ರಲ್ಲೇ ಹೊಡೆದು ಬಿಡ್ತಾರೆ. ಆದ್ರೆ ಸ್ಪ್ರೇಯನ್ನು ಹಂಗೆ ಮಾಡಬಾರ್ದು. ಹೆಂಗೆ ಮಾಡ್ಬೇಕಂದ್ರೆ ನೀವು HDP ಇತ್ತಂದ್ರೆ HDPಲೇರೆ ಜೋಡಿಸಿ ಹೊಡ್ರಿ ಒಂದು, ಇಲ್ಲ ಟ್ರ್ಯಾಕ್ಟರ್ ಇತ್ತಂದ್ರೆ ಟ್ರ್ಯಾಕ್ಟರ್ಗೆ ಕೈಗನ್ನು ಜೋಡಿಸಿ ಹೊಡಿಯೋ ರೀತಿ ಹೆಂಗಂದ್ರೆ ಈಗ ಏನು ಹೊಡ್ಲತ್ತೀವಲ್ಲ ಈ ಸ್ಪ್ರೇ ಭಾಳ ಮಹತ್ವದಾಗ್ತೈತಿ. ಯಾಕಂದ್ರೆ ಈಗ ನಾವು ಕಾಯಿ ಮೇಲೆ ಮಿಲಿಬಾಗ್ ಬರ್ತೈತಿ, ಆ ಕಾಯಿ ಮೇಲೆ ಮಿಲಿಬಾಗ್ ಬಂದಿಂದ ಅವಾಗ ಓಡಾಡೋಕೆತನು ಈಗೇ ನಾವು ಅಡ್ವಾನ್ಸಾಗಿ ಸ್ವಚ್ಛಾಗಿ ಪೂರ್ತಿ ತೊಳ್ಕೊಂಡ್ಬಿಡ್ಬೇಕಾಗ್ತದೆ ಗಿಡನ. ಯಾವ್ಯಾವ ರೀತಿ ಅನ್ನೋದು ನಾನು ಟ್ರ್ಯಾಕ್ಟರ್ ಸ್ಪ್ರೇ ಮುಖಾಂತರ ತೋರಿಸ್ತೀನಿ ನಿಮಗೆ.